ಪಶ್ಚಿಮ ಘಟ್ಟಗಳು ಮಳೆ, ಮೌನ ಮತ್ತು ಸಾವಿರಾರು ವರ್ಷಗಳ ನೆನಪುಗಳನ್ನು ಹೊತ್ತು ನಿಂತಿರುವ ಪರ್ವತ ಶ್ರೇಣಿ. ಈ ಪರ್ವತಗಳ ಮಧ್ಯೆ ಜನರ ಗದ್ದಲದಿಂದ ದೂರ ಇನ್ನೂ ತನ್ನ ಅಸ್ತಿತ್ವವನ್ನು ಮೌನದಲ್ಲೇ ಕಾಪಾಡಿಕೊಂಡಿರುವ ಒಂದು ಜಲಪಾತವಿದೆ. ಅದು ಬಂಗಾರಕುಸುಮ ಜಲಪಾತ. ಉತ್ತರ ಕನ್ನಡ ಜಿಲ್ಲೆಯ ಗೇರಸೊಪ್ಪ ಪ್ರದೇಶದಲ್ಲಿ ಹೊನ್ನಾವರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಜೋಗ ಜಲಪಾತದ ಅಬ್ಬರದ ನೆರಳಿನಲ್ಲಿ, ಆದರೆ ತನ್ನದೇ ಆದ ಶಾಂತ ಸ್ವರೂಪದೊಂದಿಗೆ ಬಂಗಾರಕುಸುಮ ಅಡಗಿಕೊಂಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುವ ಭಾರೀ ಮಳೆ, ಕಾಡುಗಳ ಒಳಗಿಂದ ಬೆಟ್ಟಗಳ ಎದೆಯ ಮೇಲೆ ಹರಿದು ಶರಾವತಿ ನದಿ ವ್ಯವಸ್ಥೆಯ ಭಾಗವಾಗಿ ರೂಪುಗೊಂಡ ನೀರು ವಿಶಾಲವಾದ ಕಲ್ಲಿನ ಅಂಚಿನವರೆಗೆ ಬರುತ್ತದೆ. ಅಲ್ಲಿಂದ ಯಾವುದೇ ಎಚ್ಚರಿಕೆಯಿಲ್ಲದೆ ಆಳವಾದ ಕಣಿವೆಯೊಳಗೆ ಧುಮುಕುತ್ತದೆ. ಅದೇ ಕ್ಷಣಗಳಲ್ಲಿ ಜನ್ಮ ಪಡೆಯುತ್ತದೆ ಬಂಗಾರಕುಸುಮ ಜಲಪಾತ. ಮಳೆಗಾಲ ಬಂದಾಗ ಈ ಜಲಪಾತ ತನ್ನ ನಿಜವಾದ ರೂಪವನ್ನು ತೋರಿಸುತ್ತದೆ. ನೀರಿನ ಗರ್ಜನೆ, ಮೋಡಗಳ ಸ್ಪರ್ಶ ಮತ್ತು ಸುತ್ತಮುತ್ತ ಹರಡಿಕೊಂಡಿರುವ ದಟ್ಟ ಹಸಿರು ಕಾಡುಗಳು, ಇವೆಲ್ಲವೂ ಸೇರಿ ಮಾನವನಿಗೆ ತನ್ನ ಅಸ್ತಿತ್ವವೇ ಚಿಕ್ಕದಾಗಿ ಕಾಣುವಂತಹ ಅನುಭವವನ್ನು ನೀಡುತ್ತವೆ. ಒಂದು ಕ್ಷಣ ಮೋಡಗಳು ಸರಿದು ಹೋಗುತ್ತವೆ. ಸೂರ್ಯನ ಕಿರಣಗಳು ಜಲಪಾತದ ಮೇಲೆ ಬೀಳುತ್ತವೆ. ನೀರಿನ ಹನಿಗಳು ಆ ಬೆಳಕಿನಲ್ಲಿ ಮಿನುಗುತ್ತವೆ. ಬಂಗಾರದ ಹೂವಿನಂತೆ ಕಾಣುತ್ತವೆ. ಅದಕ್ಕೆ ಈ ಜಲಪಾತಕ್ಕೆ ಬಂಗಾರಕುಸುಮ ಎಂಬ ಹೆಸರು ಬಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ.